ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಸ್. ಓಕೆ, ಕರ್ನಾಟಕದಲ್ಲಿ ಯಾರೆಲ್ಲ ಮೆಡಿಕಲ್, ಡೆಂಟಲ್, ಐಶ್ ಸೀಟ್ ತೊಗೊಳ್ಬೇಕಂತಾರೆ ನಿಮಗಿರುತ್ತೆ. ಗುಡ್ ನ್ಯೂಸಸ್ ಇದೆ ಇಲ್ಲಿ. ಓಕೆ, ಬರೀ ನಾನು ನಿಮಗೆ ಗುಡ್ ನ್ಯೂಸ್ ಹೇಳಿಬಿಟ್ಟು ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ನೀವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಬೋದು ಕ್ಲಿಯರಾಗಿ. ಅದನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನಿಮಗೆ ಸ್ಟೂಡೆಂಟ್ಸ್. ಓಕೆನಾ. ಗುಡ್ ನ್ಯೂಸ್ ಏನಂತಂದರೆ, ನಿಮ್ಮ ಮಾರ್ಕ್ಸ್ ಎಷ್ಟೇ ಬರಲಿ, ನೀವು ರ್ಯಾಂಕ್ ಏನೆಲ್ಲ ಚೆಕ್ ಮಾಡ್ಕೊಳ್ತಿದ್ದಾರೆ, ಅದು ಆಲ್ ಇಂಡಿಯಾ ಲೆವೆಲ್ ರ್ಯಾಂಕ್ ಇದೆ. ಆಲ್ ಇಂಡಿಯಾ ಲೆವೆಲ್ ಅಂತಂದರೆ ಇಂಡಿಯಾ ತುಂಬ ಇರೋರೆಲ್ರಿಗೂ ನೀವು ಏನು ಇಂಡಿಯಾ ಲೆವೆಲ್ ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಳ್ಬೇಕಂತ ಇಲ್ವಲ್ಲ. MCCನಲ್ಲಿ ಏನಾದರೂ ಸೀಟ್ ತೊಗೊಳ್ಬೇಕಂದ್ರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ನೀವೇನಾದರೂ ಕರ್ನಾಟಕದಲ್ಲಿ KE ಮುಖಾಂತರ ಸೀಟ್ ತೊಗೊಳ್ಬೇಕಂದ್ರೆ ಆ ರ್ಯಾಂಕ್ ಅಷ್ಟೊಂದೇನು ಮ್ಯಾಟ್ರ್ ಆಗೋದಿಲ್ಲ. ಸುಮ್ಮನೆ ನೀವು ಜಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಬೋದು. ಫಸ್ಟ್ ಗುಡ್ ನ್ಯೂಸ್ ಏನಂದರೆ 1300 ಸೀಟ್ ಇನ್ಕ್ರೀಸ್ ಆಗಿದೆ. ಓಕೆ, ಸೆಕೆಂಡ್ ಗುಡ್ ನ್ಯೂಸ್ ಏನಂತಂದರೆ ಸ್ಟೂಡೆಂಟ್ಸ್, 17,000 ಸ್ಟೂಡೆಂಟ್ಸು ಎಲಿಜಿಬಲ್ ಆಗಿಲ್ಲ. ಓಕೆ, ನೀಟ್ ಕೌನ್ಸಿಲಿಂಗೋಸ್ಕರ ಎಲಿಜಿಬಲ್ ಆಗಿಲ್ಲ. ಇದೊಂದು ಬಂದುಬಿಟ್ಟು ಲಾಸ್ಟ್ ಇಯರ್ ಡೇಟಾ ಇದೆ ಇಲ್ಲಿ ಕರ್ನಾಟಕದಲ್ಲಿ, ಇದೆ ಲಾಸ್ಟು. ಓಕೆ, ಈ ವರ್ಷದ ಕೂಡ ಡೇಟಾ ಇದೆ. ಈ ವರ್ಷ ಎಷ್ಟಂದರೆ ರಿಜಿಸ್ಟರ್ಡ್ ಸ್ಟೂಡೆಂಟ್ಸು ಇಷ್ಟಿದ್ದಾರೆ, ಮತ್ತು ಅಪಿಯರ್ ಸ್ಟೂಡೆಂಟ್ಸ್ ಇಷ್ಟಿದ್ದಾರೆ, ಕ್ವಾಲಿಫೈಡ್ ಸ್ಟೂಡೆಂಟ್ಸ್. ಓಕೆ, 65,901 ಸ್ಟೂಡೆಂಟ್ಸು. ಹೋದ ವರ್ಷ 83,582 ಸ್ಟೂಡೆಂಟ್ಸ್ ಇದ್ದರು. ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಒಂದು 17,000 ಸ್ಟೂಡೆಂಟ್ಸು ಕ್ವಾಲಿಫೈ ಆಗಿಲ್ಲ. ಅಂತಂದರೆ ಅವರು ನೀಟ್ ಕೌನ್ಸಿಲಿಂಗಲ್ಲಿ ಅವರು ನೀಟ್ ಕೋರ್ಸಸ್ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ. ಅಲ್ಲಿ ಏನಾಗುತ್ತೆ, ನಿಮಗೆ ಕಟ್ ಆಫ್ ಕಡಿಮೆ ಆಗುತ್ತೆ. ಓಕೆ, ಸ್ಟೂಡೆಂಟ್ಸೇ ಎಲಿಜಿಬಲ್ ಆಗಿಲ್ಲ ಅಂತಂದರೆ ಕಟ್ ಆಫ್ ಹೇಗೆ ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಕಟ್ ಆಫ್ ಕಡಿಮೆ ಆಗುತ್ತೆ. ಕಟ್ ಆಫ್ ಯಾವ ರೀತಿ ಕಡಿಮೆ ಆಗುತ್ತೆ ಅಂತಂದರೆ, ಒಂದು ನಂಬರ್ ಆಫ್ ಸೀಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಶೀಟ್ಸ್ ಕೂಡ ಇನ್ಕ್ರೀಸ್ ಆಯಿತು ಮತ್ತು ಸ್ಟೂಡೆಂಟ್ಸ್ ಕೂಡ ಡಿಕ್ರೀಸ್ ಆದರು. ಸೊ ಅದಕ್ಕೋಸ್ಕರ ನಿಮ್ಮ ರ್ಯಾಂಕ್ ಎಷ್ಟೇ ಆಗಿರಲಿ ನೀವೇನೇ ಟೆನ್ಷನ್ ತೊಗೊಳ್ಬೇಡಿ. ಮತ್ತು ನೀವು ರ್ಯಾಂಕ್ ಬಗ್ಗೆ ಎಲ್ಲ ವೀಡಿಯೋಸ್ ನೋಡಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ರ್ಯಾಂಕ್ ಬಂದುಬಿಟ್ಟು ಆಲ್ ಇಂಡಿಯಾ ಲೆವೆಲ್ ಇರುತ್ತೆ. ನೀವು ಬರೀ ನಿಮ್ಮ ಮಾರ್ಕ್ಸ್ ಏನಿರುತ್ತೆ ಮಾರ್ಕ್ಸ್ ನೋಡ್ಕೊಳ್ಬೋದು. ಓಕೆ, ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಅನಲೈಸಿಸ್ ಮಾಡ್ಕೊಳ್ಬೋದು. ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ 499 ಮಾರ್ಕ್ಸ್ ಇದ್ದರೆ 499ಗೆ ಲಾಸ್ಟ್ ಇಯರ್ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಅದಕ್ಕಿಂತ ಒಂದು 2-3 ಮಾರ್ಕ್ಸ್ ಏನಂತಂದರೆ ಜಾಸ್ತಿ ಇದ್ದರೆ ನಿಮಗೆ ಸೇಫ್ ಆಲ್ಮೋಸ್ಟ್, ಅಂದರೆ ಬಾರ್ಡರ್ ಲೈನಲ್ಲಿ ಇರ್ತೀರಾ ಅಂತ ಅರ್ಥ. ಅದಕ್ಕಿಂತ ಒಂದು 2-3 ಕಡಿಮೆ ಇದ್ದರೂ ಕೂಡ ನೀವು ಕೌನ್ಸಿಲಿಂಗಲ್ಲಿ ನೀಟ್ ಕೋರ್ಸಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಿ. ಏನಕ್ಕಂದರೆ ಯಾವ ರೀತಿ ಈ ವರ್ಷ ಕಟ್ ಆಫ್ ನಿಲ್ಲುತ್ತೆ ಎಕ್ಸಾಕ್ಟಾಗಿ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನಂತಂದರೆ ನೀವೇ ಏನೋ ಅನಲೈಸಿಸ್ ಮಾಡ್ಕೊಂಡ್ಬಿಟ್ಟು ಹಾಳಾಗಕ್ಕೆ ಹೋಗಬೇಡಿ. ಪ್ಲೀಸ್ ಏನಂತಂದರೆ ಆಪ್ಷನ್ ಎಂಟ್ರಿಯಲ್ಲಿ ಭಾಗವಹಿಸಿಬಿಟ್ಟು ನಿಮ್ಮ ನೀಟ್ ಕೋರ್ಸಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಮತ್ತು ಏನಂದರೆ ಆಲ್ಮೋಸ್ಟ್ ಸೇಮ್ ಲಾಸ್ಟ್ ಇಯರ್ 2025 ಕಟ್ ಆಫ್ ಹೇಗಿತ್ತು ಹಾಗೇ ಇರುತ್ತೆ ಲಾಸ್ಟ್ ಇಯರ್ದು. ಸೊ ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಸಿಗಬೇಕಂತಂದರೆ ಇವಾಗ ಎಕ್ಸಾಕ್ಟಾಗಿ ಎಲ್ಲಿ ಸಿಗಬೇಕಂತಂದ್ರೆ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಎಲ್ಲಿರುತ್ತೆ ಅನ್ನೋದು, ಸರಿನಾ. ಮತ್ತು ಸ್ಟೇಟ್ ರ್ಯಾಂಕ್ ಕೂಡ ರಿಲೀಸ್ ಮಾಡ್ತಾರೆ. ಓಕೆ, ಈ ರೀತಿ ಹೋದ ವರ್ಷ ಸ್ಟೇಟ್ ರ್ಯಾಂಕ್ ಏನಂದರೆ ರಿಲೀಸ್ ಮಾಡಿದರು, ಸರಿನಾ. ಇದು ಹೋದ ವರ್ಷದಿದೆ ಸ್ಟೂಡೆಂಟ್ಸ್, ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಮತ್ತು ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಹೋದ ವರ್ಷ ಇಲ್ಲಿ ಏನಂತಂದರೆ ನಿಮ್ಮ ನೀಟ್ ರೂಲ್ ನಂಬರು, ನೀಟ್ ರ್ಯಾಂಕ್ ಮತ್ತು ನೀಟ್ ಸ್ಕೋರ್, ನೀವು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ಇದು ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಈ ನೀಟ್ ರ್ಯಾಂಕ್ ಅನ್ನೋದೇನಿದೆ ಇದು ಕರ್ನಾಟಕ ವೈಸ್ ಇರಲ್ಲ. ಎಷ್ಟೋ ಸ್ಟೂಡೆಂಟ್ಸು ಕರ್ನಾಟಕ ಸ್ಟೇಟ್ ವೈಸ್ ರ್ಯಾಂಕ್ ರಿಲೀಸ್ ಮಾಡಿದ್ದಾರೆ, ಅದು ರಾಂಗು. ಓಕೆ, ಆಲ್ ಇಂಡಿಯಾ ಲೆವೆಲಲ್ಲಿ ಏನಿರುತ್ತೆ ಅದೇ ರ್ಯಾಂಕ್ನ ರಿಲೀಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಬರೀ ಕರ್ನಾಟಕ ಸ್ಟೂಡೆಂಟ್ಸ್ ಇರುತ್ತೆ. ಸೊ ಅವಾಗ ತಿಳ್ಕೊಳ್ಬೋದು ನೀವು ಯಾವ ರೀತಿ ಅಂತಂದರೆ ಸೀರಿಯಲ್ ನಂಬರ್ ಇರುತ್ತಲ್ವ, ಸೀರಿಯಲ್ ನಂಬರ್ ಮೇಲೆ ತಿಳ್ಕೊಬೋದು ನಿಮಗಿಂತ ಮೇಲೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಬಟ್ ಕ್ಯಾಟಗರಿ ವೈಸ್ ರಿಲೀಸ್ ಮಾಡೋದಿಲ್ಲ, ಜಸ್ಟ್ ರ್ಯಾಂಕ್ ವೈಸ್ ರಿಲೀಸ್ ಮಾಡ್ತಾರೆ. ಇದು ರಿಲೀಸ್ ಮಾಡಿದ ತಕ್ಷಣ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ಚೆನ್ನಾಗಿ ನಾನು ನಿಮಗೆ ಅಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ. ಇದು ಹೋದ ವರ್ಷದ್ದು ಡೇಟಾ ಇದೆ, ಈ ವರ್ಷದ ಕೂಡ ಸೇಮ್ ರಿಲೀಸ್ ಮಾಡ್ತಾರೆ KE ಕಡೆಯಿಂದ. ನೀವೇನಾದರೂ ಆಲ್ ಇಂಡಿಯಾ ಲೆವೆಲ್ ರ್ಯಾಂಕ್ ಚೆಕ್ ಮಾಡ್ಕೊಳ್ಬಿಟ್ಟು ನಿಮ್ಗೆ ಸೀಟ್ ಸಿಗಲ್ಲ ಆ ರೀತಿ ಡಿಸೈಡ್ ಮಾಡ್ತಿದ್ರೆ ಅದು ಟೋಟಲಿ ರಾಂಗ್. ಏನಕ್ಕಂದರೆ ಅಲ್ಲಿ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ ಸ್ಟೂಡೆಂಟ್ಸ್ ಇರ್ತಾರೆ. ಏನಾದರೂ ಇವಾಗ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ಜಾಸ್ತಿ ಸ್ಟೂಡೆಂಟ್ಸು ನಿಮಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರು, ಅವ್ರೇನಾದರೂ ಹೈ ರ್ಯಾಂಕಲ್ಲಿದ್ದರು ಅಂದ್ಕೊಳ್ಳಿ, ಚೆನ್ನಾಗಿರೋ ರ್ಯಾಂಕಲ್ಲಿದ್ದರು. ಬಟ್ ಈ ಕರ್ನಾಟಕ ಸ್ಟೂಡೆಂಟ್ಸ್ ಏನಂತಂದರೆ ಕಡಿಮೆ ಮಾರ್ಕ್ಸ್ ತೊಗೊಂಡ್ಬಿಟ್ಟು ನಿಮ್ಮದು ಏನಂತಂದರೆ 80,000 ಇದ್ದರು, ನೀವೊಂದು ಒಳ್ಳೆ ಪೊಸಿಷನಲ್ಲಿ ಕರ್ನಾಟಕ ಸ್ಟೂಡೆಂಟ್ಸಲ್ಲಿ ನಿಮ್ಮ ಟಾಪ್ ನಂಬರ್ ಇತ್ತು ಅಂತಂದರೆ ನಿಮಗೆ ಒಂದು ಒಳ್ಳೆ ಕಾಲೇಜೇ ಸಿಕ್ಬಿಡುತ್ತೆ. ಇನ್ನು ತೆಲಂಗಾಣ ಸ್ಟೂಡೆಂಟ್ಸ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಸೀಟ್ ಕೇಳಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ. ರ್ಯಾಂಕು ನಿಮ್ಮ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ನೀಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಹೇಳಿರ್ತೀನಿ ಸ್ಟೂಡೆಂಟ್ಸ್, ಓಕೆನಾ. ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ಡೀಟೇಲ್ಸ್ ಯಾವಾಗಿರುತ್ತೆ ಅಂತಂದರೆ ನಿಮ್ಮ ಇವಾಗ ಏನಂದರೆ 24ವರೆಗೂ ನೀಟ್ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡೋಕ್ಕೆ ಹೇಳಿದ್ದಾರೆ KE ಕಡೆಯಿಂದ. ಸರ್, ನಾ ಯಾರೆಲ್ಲ KCT ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ, ನೀವೇನಾದರೂ ಇನ್ನೂ ಹಾಕಿಲ್ಲ ಅಂತಂದರೂ ಹಾಕ್ಕೊಳ್ಳಿ. KCT ಅಪ್ಲಿಕೇಶನ್ ಹಾಕೋದಾದ್ಮೇಲೆ 24th ಆದಮೇಲೆ ನಿಮಗೊಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಯಾವಾಗ ನಿಮ್ಮ ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಬೇಕಂತ. ನೀಟ್ ರೋಲ್ ನಂಬರ್ ಅಷ್ಟೇ ಎನ್ರೋಲ್ಮೆಂಟ್ ಮಾಡಬೇಕು, ಮಾರ್ಕ್ಸ್ ಎಂಟ್ರಿಯೆಲ್ಲ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ನೀವು ರೂಲ್ ನಂಬರ್ ಹಾಕಿದರೆ ಸಾಕು, ಅವರು NTA ಕಡೆಯಿಂದ ಡೇಟಾನ ತೆಗೊಂಡ್ಬಿಟ್ಟು ಏನಂತಂದರೆ ನಿಮಗೆ ನಿಮ್ಮ ಡೇಟಾನ ಏನಾಗುತ್ತೆ ಅಂತಂದರೆ ಇದಾಗ್ಬಿಡುತ್ತೆ.
ನೀವು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ಏನಾಗುತ್ತಂತ KCT ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಮತ್ತೆ. ಸರ್ KCT ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನಾಗುತ್ತಂತಂದರೆ ಅದರಲ್ಲಿ ನಿಮ್ಮ ನೀಟ್ ಡೀಟೇಲ್ಸ್ ಕೂಡ ಬಂದಿರುತ್ತೆ. ನಿಮ್ಮ ನೀಟ್ ಮಾರ್ಕ್ಸು, ನೀಟ್ ರ್ಯಾಂಕು, ನೀಟ್ ಅಪ್ಲಿಕೇಶನ್ ನಂಬರು. ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು, ಸರಿನಾ? ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಮೆಡಿಕಲ್ ರ್ಯಾಂಕ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದಾಗ ನೀವು ನೀಟ್ ಕೋರ್ಸಸ್ನ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಮತ್ತೆ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ನಿಮ್ಗೆ ಇದಾಗ್ಬಿಡುತ್ತೆ. ಸೆಕೆಂಡ್ ರೌಂಡಲ್ಲಿ ಮತ್ತೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಬಂದಿರುತ್ತೆ. ಏನಕ್ಕಂದರೆ ನೀಟ್ ಕೋರ್ಸಸ್ ಎಲ್ಲ ಹೊಸದಾಗಿ ಆ್ಯಡ್ ಮಾಡ್ತಿದ್ದಾರೆ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆದಮೇಲೆ ಏನಾಗುತ್ತೆ ಮತ್ತೆ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಏನಂತಂದರೆ ಚಾಯ್ಸ್ 2 ಇರೋದಿಲ್ಲ ಅಂತ ಇಲ್ಲಿವರೆಗೂ ಹೇಳಿದ್ದಾರೆ, ಸರಿನಾ? ಇಲ್ಲಿವರೆಗೂ ಚಾಯ್ಸ್ 2 ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಅವ್ರು ರೂಲ್ಸ್ ಏನಾದರೂ ಚೇಂಜ್ ಮಾಡಿಬಿಟ್ಟು ಆ್ಯಡ್ ಮಾಡ್ಬೋದು. ಚಾಯ್ಸ್ 2 ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಸೆಕೆಂಡ್ ರೌಂಡಲ್ಲಿ. ಬಟ್ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಇನ್ನೂ ಚಾಯ್ಸ್ ಸೆಲೆಕ್ಷನ್ ಮಾಡಿಲ್ಲ, ಬೇಗ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಆಮೇಲೆ ಟೈಮ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೇ ನೆಕ್ಸ್ಟ್ ರೌಂಡಿಗೆ ಹೋಗೋಕ್ಕೆ ಅವಕಾಶ ಇರುತ್ತೆ. ಈ ಚಾಯ್ಸ್ ಸೆಲೆಕ್ಷನ್ ಏನಿರುತ್ತೆ ಅಂತಂದರೆ ಚಾಯ್ಸ್ 1, ಚಾಯ್ಸ್ 3 ಮತ್ತು ಚಾಯ್ಸ್ 4 ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಚಾಯ್ಸ್ 3 ಅಂತಂದರೆ ನಿಮಗೆ ಮತ್ತೆ ಥರ್ಡ್ ರೌಂಡಿಗೆ ಹೋಗೋಕೆ ಕೂಡ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಫೈನಲ್ ರೌಂಡ್ಸ್ ಇರುತ್ತೆ, ಸ್ಟೇ ವೇಕೆಟ್ಸ್ ನೋಡು, ಮಾಪಪ್ ರೌಂಡ್ ಅಂತ. ಅದೆಲ್ಲನೂ ಮಿಕ್ಕಿರೋ ಸೀಟ್ಗಿರುತ್ತೆ. ಓಕೆ, ಮಿಕ್ಕಿರೋ ಸೀಟ್ಗಿರುತ್ತೆ, ಎಲ್ಲ ಸೀಟ್ಗೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಆ ರೌಂಡ್ವರೆಗೂ ಹೋಗೋ ಏನಂತಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀವು ಫೈನಲ್ ಥರ್ಡ್ ರೌಂಡ್ವರೆಗೂ ಟ್ರೈ ಮಾಡಿ. ಥರ್ಡ್ ರೌಂಡ್ವರೆಗೂ ನಿಮಗೆ ಒಂದು ಒಳ್ಳೆ ಸೀಟ್ ಸಿಗುತ್ತೆ. ಮತ್ತು ಅದಾದಮೇಲೆ NRA ಸ್ಟೂಡೆಂಟ್ಸು ಮತ್ತು KCT ಇವಾಗ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸು, ನಿಮಗೆ ವೆರಿಫಿಕೇಷನ್ ಇರುತ್ತೆ. ಯು ಗೈಸ್ ನೀಡ್ ಟು ಬಿ ಕಮ್ ಟು ದಿ KE ಆಫೀಸ್ ಫಾರ್ ವೆರಿಫಿಕೇಷನ್ ಪರ್ಪಸ್. ದಟ್ KE ವಿಲ್ ರಿಲೀಸ್ ದಿ ನೋಟಿಫಿಕೇಷನ್. ದಟ್ ಟೈಮ್ ಐ ವಿಲ್ ಕಂಪಲ್ಸರಿ ಇನ್ ಮೈ ವಾಟ್ಸಪ್ ಚಾನಲ್ ಆ್ಯಂಡ್ ಕಾಲೇಜ್ ಅನ್ನೋ ಗೈಡ್ ಐ ವಿಲ್ ಪ್ರೊವೈಡ್ ದಿ ಡೀಟೇಲ್ಸ್. ಸೊ ಯು ನೀಡ್ ಟು ಬಿ ಸಬ್ಸ್ಕ್ರೈಬ್ ಕಾಲೇಜ್ ಅನ್ನೋ ಗೈಡ್ ಫಾರ್ ಗೆಟಿಂಗ್ ದೋಸ್ ಎಕ್ಸಾಕ್ಟ್ ಡೀಟೇಲ್ಸ್. ಓಕೆ, ಅದಾದಮೇಲೆ ಏನಂತಂದರೆ ನಿಮ್ಮ ಕಟ್ ಆಫ್ ಏನಂತಂದರೆ ಇವಾಗ ತೋರಿಸ್ತೀನಿ ನೋಡಿ. ಲಾಸ್ಟ್ ಇಯರ್ ಕಟ್ ಆಫು ಹೇಗಿರುತ್ತೆ ಏನಿಲ್ಲ ಅನ್ನೋದು ನಾವು ಅನಾಲಿಸಿಸ್ ಮಾಡಿಬಿಟ್ಟು ಒಂದು ಡೀಟೇಲ್ನೇ ಕ್ರಿಯೇಟ್ ಮಾಡಿದ್ದೀವಿ. ಆ ಡೀಟೇಲ್ಸನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ನೋಡಿ, ಇಲ್ಲೇನಂತಾರೆ ಕಾಲೇಜ್ ಅನ್ನೋ ಗೈಡ್ ಕಡೆಯಿಂದ ಲಾಸ್ಟ್ ಇಯರ್ ಕಟ್ ಆಫ್ನ ನಾವು ಅನಾಲಿಸಿಸ್ ಮಾಡಿಬಿಟ್ಟು ಕ್ಯಾಟಗರಿ ವೈಸ್ ಕಟ್ ಆಫ್ನ ಇದು ಮಾಡಿದ್ದೀವಿ. ಇವಾಗ ಯಾವುದಂತಂದರೆ ಯಾವುದೋ ಒಂದು ಕ್ಯಾಟಗಿರಿದು ನಾನು ನಿಮಗೆ ತೋರಿಸಿರ್ತೀನಿ ನೋಡಿ. ಇವಾಗ ಕ್ಯಾಟಗಿರಿ 1. ಓಕೆ, ಕ್ಯಾಟಗಿರಿ 1 ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಬಂದುಬಿಡುತ್ತೆ. ಓಕೆನಾ? ಈ ರೀತಿ ಬಂದುಬಿಡುತ್ತೆ. ಇವಾಗ ಜಸ್ಟ್ ಹಾಫ್ ಬರ್ತಾ ಇದೆ, ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ. ಓಕೆ, ಇಲ್ಲಿ ಏನಂತಂದರೆ ಕಾಲೇಜ್ ವೈಸು ಎಲ್ಲನೂ ಡೀಟೇಲ್ಸ್ ಆಗಿ ನಾವು ಇದು ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ಕೊಳ್ಬೋದು. 1G ಅಂತ ಇದೆ, 1GH ಕೇಂದ್ರ ಕರ್ನಾಟಕ, ಕನ್ನಡ ಮೀಡಿಯಮು. 1GR ಅಂದರೆ 1 ರೂರಲ್ಲು, ಮತ್ತು 1H ಅಂತಂದರೆ 1G. ಓಕೆ, 1 ಕ್ಯಾಟಗಿರಿ 1 ಹೈದ್ರಾಬಾದ್. ಓಕೆ, ಈ ರೀತಿ ಕಾಲೇಜ್ ವೈಸ್ ನಾವೆಲ್ಲ ಕಟ್ ಆಫ್ನ ಇದು ಮಾಡಿದ್ದೀವಿ. ಇದೇನಾದರೂ ನಿಮಗೆ PDF ಬೇಕಂತಂದರೆ PDF ಅಂತ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದರೆ ವಾಟ್ಸಪ್ ನಂಬರ್ ಇರುತ್ತೆ, ಸರಿನಾ? ನಮ್ಮ ವಾಟ್ಸಪ್ ನಂಬರ್ಗೆ PDF ಬೇಕಂತ ನೀವು ಕಮೆಂಟ್ ಮಾಡಬೇಕು. ಅದಕ್ಕೇನಂತಂದರೆ ಅಮೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಅದೇ ಕಡಿಮೆ ಅಮೌಂಟು. ಈ ನಂಬರ್ಗೆ ಏನಂತಂದರೆ ನೀವು ಕಮೆಂಟ್ ಹಾಕ್ಬೋದು. ಈ ನಂಬರ್ ಕಮೆಂಟ್ ಹಾಕಿದ ತಕ್ಷಣ ನಾವು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಹಾಕಿರಿ, ನಾವು PDFನ ನಿಮಗೆ ಪ್ರೊವೈಡ್ ಮಾಡಿರ್ತೀವಿ. ನಿಮಗೆ ಈ ರೀತಿ ಯಾವುದಾದ್ರೂ ಒಂದು ಕ್ಯಾಟಗಿರಿದು PDF ಬೇಕಂತಂದರೆ 99 ರೂಪೀಸ್ ತೊಗೊಂಡ್ಬಿಟ್ಟು ನಿಮಗೆ ರಿಲೀಸ್ ಮಾಡಿರ್ತೀವಿ. ನಿಮ್ಮ ಕ್ಯಾಟಗಿರಿದೆಲ್ಲನೂ ಇರುತ್ತೆ. ಓಕೆ, ನಿಮ್ಮದು ಕ್ಯಾಟಗಿರಿಯಲ್ಲಿ ಬರೋ ಜನರಲ್ಲು, ನಿಮ್ಮ ಕ್ಯಾಟಗಿರಿಯಲ್ಲಿ ಬರೋ ಕನ್ನಡ ಮೀಡಿಯಮು, ನಿಮ್ಮ ಕ್ಯಾಟಗಿರಿಯಲ್ಲಿ ಬರೋ ರೂರಲ್ಲು, ನಿಮ್ಮ ಕ್ಯಾಟಗಿರಿ ಹೈದರಾಬಾದ್ ಕರ್ನಾಟಕ, ಕನ್ನಡ ಹೈದರಾಬಾದ್ ಕರ್ನಾಟಕ, ರೂರಲ್ ಹೈದರಾಬಾದ್ ಕರ್ನಾಟಕ ಎಲ್ಲನೂ PDF ಇರುತ್ತೆ. 99 ರೂಪೀಸ್ ಕೊಟ್ಬಿಟ್ಟು ನೀವು ತೊಗೊಳ್ಬೇಕಾಗುತ್ತೆ. ಎಲ್ಲ ಕ್ಯಾಟಗಿರಿ ಸ್ಟೂಡೆಂಟ್ಸು PDFs ಇದೆ. ಓಕೆನಾ? ಇಲ್ಲಿ ಎಲ್ಲ ಕ್ಯಾಟಗಿರಿ ಸ್ಟೂಡೆಂಟ್ಸು PDFನ ನಾವು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ, ನಿಮಗೆಲ್ಲರಿಗೂ ಪ್ರೊವೈಡ್ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ, ಯಾವುದೇ ರೀತಿಯ ಪ್ಯಾನಿಕ್ ಹಾಕೋಬೇಡಿ, ಎಲ್ರಿಗೂ ಸೀಟ್ ಸಿಗುತ್ತೆ ಒಳ್ಳೆಯ ರೀತಿಯಲ್ಲಿ. ಮತ್ತು ಎಲ್ಲರೂ ಏನಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ, ಸರಿನಾ? ಡೀಟೇಲಾಗಿ ಲಾಸ್ಟ್ ಕಟ್ ಆಫ್ ರ್ಯಾಂಕ್, ಕ್ಲೋಸಿಂಗ್ ರ್ಯಾಂಕ್ ಏನಿದೆ ಗೌರ್ಮೆಂಟ್ ಕಾಲೇಜಸಲ್ಲಿ ಮತ್ತು ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಸೀಟ್ಗೆ ಏನಿದೆ 1.5 ಲಕ್ಷ ಸೀಟ್ಗೆ ಎಲ್ಲನೂ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಸೊ ನಿಮ್ಮ ಮಾರ್ಕ್ಸು ರ್ಯಾಂಕ್ ಏನಿದೆ ಕಮೆಂಟ್ ಮಾಡಿರಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ರೆಸ್ಪಾನ್ಸ್ ಮಾಡಿರ್ತೀವಿ ನಿಮಗೆ ಯಾವ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಸಿಗುತ್ತಾ, ಪ್ರೈವೇಟ್ ಸೀಟ್ ಸಿಗುತ್ತಾ ಅಂತ. ಮತ್ತು ನಿಮ್ಗೆ ಏನಾದರೂ PDF ಬೇಕಂತಂದ್ರೂ ಕೂಡ ಈ ನಂಬರ್ಗೆ ಏನಂತಂದರೆ ಮೆಸೇಜ್ ಹಾಕ್ಬೋದು ನೀವು. ಓಕೆ, ಈ ನಂಬರ್ಗೆ ಮೆಸೇಜ್ ಹಾಕಿ. ಕಾಲ್ ಮಾಡಿದ್ರೆ ನಾವು ಕಾಲ್ ಪಿಕ್ ಮಾಡೋದಿಲ್ಲ. ಕಾಲ್ ಮಾಡಿದ್ರೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ತೀವಿ. ಸೊ ಮೆಸೇಜ್ ಹಾಕಿರಿ. 99 ರೂಪೀಸ್ ತೊಗೊಂಡ್ಬಿಟ್ಟು ನಿಮಗೆ ಯಾವುದೆಲ್ಲ PDF ಬೇಕು ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತು ಫೀಸ್ ಡೀಟೇಲ್ಸ್ PDF ಕೂಡ ಇದೆ, ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಕಾಲೇಜ್ ಗೈಡ್.